ನಿಮ್ಗೆ 19 ಗೊತ್ತಾಗುತ್ತೆ. ಗುರುಗಳೇ ನಮಸ್ಕಾರ, ಹಾಗೂ ಬಂದಿರೋ ಮಾಧ್ಯಮ ಮಿತ್ರರು ಹಾಗೂ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕಿಂತ ನಾವು ಕಾರ್ತಿಕ್ ಅವ್ರು ತುಂಬ ಚೆನ್ನಾಗಿ ಕಂಟೆಂಟ್ ಕನ್ವೆ ಮಾಡೋದು, ನಮ್ಮೆಲ್ಲರಿಗಿಂತ ಇಡೀ ಸಿನಿಮಾನ ತುಂಬ ಚೆನ್ನಾಗಿ ಸಮ್ ಅಪ್ ಮಾಡಿದ್ರಿ ಕಾರ್ತಿಕ್, ಥ್ಯಾಂಕ್ ಯು. ಏನಾಗುತ್ತೆ, ಒಂದು ಕತೆ ಅಂತ ಹೇಳಕ್ಕೆ ಬಂದಾಗ ಒಂದು ರೆಗ್ಯುಲರ್ ಫಾರ್ಮ್ಯಾಟಲ್ಲಿ ಒಂದು ಲವ್ ಸ್ಟೋರಿನೋ ಒಂದು ಥ್ರಿಲ್ಲರ್ ಅಂದಾಗ ಥ್ರಿಲ್ಲರ್ ಜೊತೆ ಏನೇನು ಎಲಿಮೆಂಟ್ಸ್ ಇಡ್ತೀವಿ, ಸೊ ಇದೆಲ್ಲ ಮುಖ್ಯ ಆಗುತ್ತೆ. ಇವತ್ತಿನ ದಿನದಲ್ಲಿ ಆಡಿಯನ್ಸ್ ಹೆಂಗೆ ಎಜುಕೇಟ್ ಆಗಿದಾರೋ, ನಾವು ಆ್ಯಸ್ ಫಿಲಮ್ ಮೇಕರ್ಸ್ ಆ್ಯಂಡ್ ಆ್ಯಕ್ಟರ್ಸ್ ನಾವು ಎಜುಕೇಟ್ ಆಗಿ ಅವ್ರೇನು ರಿಕ್ವೈರ್ಮೆಂಟ್ ಇದೆ, ಅವ್ರ ಐಡಿಯಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಲ್ಲಿವರೆಗೆ ನಾವು ಹೋಗ್ಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಈ ಸಿನಿಮಾ ಶುರು ಮಾಡಿದಾಗ, ನಾನಾಗಲಿ ರಾಜ ಆಗಲಿ, ಒಂದು ಕತೆ ಒಂದು ಲೈನ್ ಅಂತ ಬಂದಾಗ ಒಂದು ಹೆಣ್ಣಿನ ಸುತ್ತ ಈಗ ಸ್ಟೋರಿ ಏನು ಹೋಗುತ್ತೆ ಅದು ನಮಗೆ ತುಂಬ ಇಂಟ್ರೆಸ್ಟಿಂಗ್ ನರೇಟಿವ್ ಆಗ್ಬೋದು. ಅದನ್ನು ಡೆವಲಪ್ ಮಾಡ್ತಾ 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 ಫಸ್ಟ್ ಲೋಹಿತ್ನ ಒಂದು ಲೈನ್ ತೊಗೊಂಡಿದ್ದಾಗಿರ್ಬೋದು, ಆಮೇಲೆ ಸುನೀಲ್ ಅವರಾಗಿರ್ಬೋದು, ಸುರೇಶ್ ಅವ್ರು ವರ್ಕ್ ಮಾಡಿದ್ದಾಗಿರ್ಬೋದು, ಆಮೇಲೆ ಓವರ್ ಆಲ್ ಬೌಂಡ್ ಸ್ಕ್ರಿಪ್ಟ್ ಆಗಿ ಬಂದಮೇಲೆ ಇದರಲ್ಲಿ ಎಲ್ಲ ಆ್ಯಕ್ಟರ್ಸು ಅವ್ರವ್ರು ಇನ್ಪುಟ್ ಕೊಟ್ಟಿದ್ದಾರೆ. ಈ ಕಿಶೋರ್ ಸರ್ ಬಂದ್ ಮಾಡ್ಬೇಕಾದ್ರೆ ಅವ್ರ ಸೀನ್ಗಳ ಟೈಮಲ್ಲಿ ಅವ್ರು ಬರೀ ಅವ್ರದ್ದು ನೋಡಿಲ್ಲ, ಪ್ರತಿಯೊಬ್ಬರು ಎಲ್ಲ ಕ್ಯಾರೆಕ್ಟರ್ ಸ್ಟೈಲಾಗಿ ಏನು ಬರ್ತಾ ಇದೆ, ಅದೇನು ಬಂದರೆ ಸಿನಿಮಾಗೆ ಇಂಪ್ಯಾಕ್ಟ್ ಆಗುತ್ತೆ, ಸೊ ಅದನ್ನು ನೋಡಿದ್ದಾರೆ. ರಾಜ್ ಓವರ್ ಆಲ್ ಕೂತ್ಕೊಂಡು ಎಲ್ಲರೂ ನೋಡಿದ್ದಾರೆ. ಇದೆಲ್ಲದಕ್ಕೂ ಸೇರಿ ಈ ಸಿನಿಮಾ ಇವತ್ತು ಔಟ್ಪುಟ್ ಬಂದಿರೋದು. ಸೊ ನಿಮಗೆ ಒಬ್ಬರು ಯಾರೇ ಆಗ್ಬೋದು, ಈಗ ನಾನು ಅಂತ ಒಂದು ಸ್ಟಾರ್ ಏನಲ್ಲ, ಇವತ್ತು ಒಂದು ಗ್ಯಾಪ್ ಕೊಟ್ಟು ಬರ್ಬೇಕಾದ್ರೆ ಯಾರೊಬ್ರು ನೋಡ್ಬೇಕು ಈ ಸಿನಿಮಾ ಅಂತ ಯೋಚನೆ ಮಾಡ್ಬೇಕಂದ್ರೆ, ಸೊ ನಾವು ಕಂಟೆಂಟ್ ತುಂಬ ಬರಬೇಕಾಗುತ್ತೆ. ಆ ಕಂಟೆಂಟ್ ಹೇಗೆ ಕೊಡ್ತೀವಿ ಅನ್ನೋದು ಅವ್ರನ್ನ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡುತ್ತೆ. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ಇಲ್ಲಿ ಏನೋ ಒಂದು ಓಕೆ ಅಪ್ಪ ಇವ್ರೇನೋ ಒಂದು ಮಾಡಿದಾರೆ ಆನೆಸ್ಟಾಗಿ, ಇಲ್ಲಿ ಬಂದು ನೋಡಬೇಕು ಅನ್ನೋದು ಒಂದು ಥಾಟ್ ಕ್ರಿಯೇಟ್ ಮಾಡ್ತೀವಲ್ಲ, ಅದೇ ನಮಗೆ ಒಂದು ಸಕ್ಸಸ್ ಅಂತ ನಾನು ಭಾವಿಸ್ತೀನಿ. ಸೊ ಆ ನಿಟ್ಟಿನಲ್ಲಿ ಇಡೀ ತಂಡ ಕೆಲಸ ಮಾಡಿದೆ. ಓವರಾಲ್ ಸಂಗೀತ ಅವ್ರ ಪಾತ್ರ ಆಗಿರ್ಬೋದು, ಅಕ್ಷಿತಾ ಅವ್ರ ಪಾತ್ರ ಆಗಿರ್ಬೋದು, ಎಲ್ಲ ಯೂನಿಕ್ ಆಗಿದೆ. ಪ್ರವೀಣ್ ಜೈನ್ ಅವ್ರ ಪಾತ್ರನೂ ಅಷ್ಟೇ ತುಂಬ ರಿವೀಲ್ ಮಾಡಿದ ಅಂದರೆ ನಮ್ಮೆಲ್ಲ ಪಾತ್ರಗಳು ಆ ಪಾತ್ರಗಳಿಂದಲೇ ಈ ಪಾತ್ರ ತುಂಬ ಎಲಿವೇಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಇನ್ನು ಸಾಕಷ್ಟು ಪಾತ್ರಗಳ ಬಗ್ಗೆ ರಾಜ್ ಮಾತಾಡ್ತಾರೆ ಮುಂದಷ್ಟು, ಇನ್ನು ಸಂಗೀತ ಅವರು ಡಿಸ್ಕಸ್ ಮಾಡ್ತಾರೆ. ಇನ್ನು ನಿಮ್ದೇನಾರ ಪ್ರಶ್ನೆ ಇದ್ರೆ ಅಥವಾ ಮಾಧ್ಯಮದ ನನಗೆ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಅಂತ ಕೇಳಂಗೆ ಇಲ್ಲ ಅನ್ಸುತ್ತೆ. ಟ್ರೈಲರ್ ನೋಡಿದ್ರೆ ನೀವು ರಿವೀಲ್ ಮಾಡಲ್ಲ ಅಂತ ಕೇಳ. ನನ್ನ ಪಾತ್ರ ನಾನು ಆಲ್ರೆಡಿ ಹೇಳಿದಂಗೆ ಒಬ್ಬ ಡೈರೆಕ್ಟ್ರು, ಸಿನಿಮಾ ಒಳಗಡೆ ಒಬ್ಬ ಡೈರೆಕ್ಟ್ರು ನಾನು. ಸೊ ಕನ್ನಡ ಬಗ್ಗೆ ತುಂಬ ಪ್ರೀತಿ ಅಭಿಮಾನ ಇದೆ. ಅದನ್ನ ಇಟ್ಕೊಂಡು ನಾನು ಒಂದು ಸಿನಿಮಾ ಮಾಡಿ ಆ ಸಿನಿಮಾ ಸಕ್ಸಸ್ಸು ಫೇಲಿಯರಿಂದ ನನಗೇನು ಇಂಪ್ಯಾಕ್ಟ್ ಆಗಿರುತ್ತೆ, ಆ ಜರ್ನಿಲಿ ಇವ್ರಿಗೆ ಸಿಗ್ತಾರೆ, ಆ ಜರ್ನಿಯಿಂದ ಇವ್ರಿಗೆ ನನಗೆ ಟ್ರಾವೆಲ್ ಮಾಡಿಸ್ತಾರೆ, ಅದೆಲ್ಲ ಸಿನಿಮಾ. ಅಲ್ಲ, ಎಲ್ಲರೂ ಸಿಂಪಲ್, ಸಚಿನು ಬಹಳ ಸರಳತೆ ಈ ತರ ಅವ್ರ ಜೊತೆ ಒಡನಾಟ ಇಟ್ಕೊಂಡವ್ರು ಹೇಳ್ತಾರೆ. ಬಟ್ ಅಲ್ಲಿ ಆನ್ ಸ್ಕ್ರೀನ್ ನಮಗೆ ನೋಡಿದಾಗ ಅಲ್ಲೂ ಅಷ್ಟೇ ಮುಖದಲ್ಲಿ ಮೋಸ್ಟ್ಲಿ ಎದುರುಗಡೆ ಇರುವಂತ ಪಾತ್ರಗಳಿಗೆ ನಿಮ್ದು ವಿಚಾರಗಳನ್ನ ಕಂಡುಹಿಡಿಯೋದು ಕಷ್ಟ ಆಗೋದು. ಆ ಥರದ್ದೊಂದು ಎಕ್ಸ್ಪ್ರೆಷನ್ ಇದೆ ಎಲ್ಲ ಸೀನಲ್ಲೂ. ಒಂದಷ್ಟು ಕೇಸಸ್ ನಾವಂತೂ ಮಾಡ್ತಾ ಇದೀವಿ. ನೀವು ಹೇಳಿದ ಹಾಗೆ ತುಂಬಾ ಕ್ಲಾರಿಟಿಲಿ ಮಾತಾಡಿದ್ರಿ. 3ನೇ ಸಿನಿಮಾ ನಮಗ್ ಗೊತ್ತಿರ್ಬೇಕು ಕಂಟೆಂಟ್ ಮೇಲೆ ನಾವ್ ಎಷ್ಟು ವರ್ಕ್ ಮಾಡ್ಬೇಕು ಅನ್ನೋದು ಅಂತ. ತುಂಬಾ ಒಳ್ಳೇದಾಗ್ಲಿ. ನೂರಾರು ಸಿನಿಮಾಗಳು ನಿಮ್ ಕಡೆಯಿಂದ ಬರ್ಲಿ ಅನ್ನೋ ಎಕ್ಸ್ಪೆಕ್ಟೇಷನ್ ನಮ್ಗಿದೆ ಸಚಿನ್ ಸರ್.